ಅನುರಾಗ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ನನ್ನ ಈ ವಿಡಿಯೋನ ಸ್ಟಾರ್ಟ್ ಮಾಡ್ಕೊತಾ ಇದ್ದೀನಿ. ಇವತ್ತಿನ ವ್ಲಾಗ್ ನೀವೇ ನೋಡ್ತಿರ್ಬೋದು. ಇವತ್ತು ನಾನು ಫ್ರೂಟ್ಸ್ ಇಟ್ಕೊಂಡು ನನ್ನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಏನಪ್ಪ ಅಂತ ಹೇಳಿದ್ರೆ, ಸಮ್ಮರ್ ಆಗಿರೋದ್ರಿಂದ ಕೂಲಾಗಿ ಏನಾದರೂ ಡ್ರಿಂಕ್ಸ್ನ ತೊಗೋಬೇಕಂತ ಅನಿಸ್ತಿರುತ್ತೆ. ಸೊ ಹಾಗಾಗಿ ನಾನು ಫ್ರೂಟ್ಸ್ನ ಬಳಸಿ ಕೂಲ್ ಡ್ರಿಂಕ್ಸ್ ಮಾಡೋಣ ಅಂತ ಹೇಳಿ ಮಾಡ್ತಾ ಇದ್ದೀನಿ ಫ್ರೂಟ್ ಜ್ಯೂಸ್ನ. ನಮಗೂ ತುಂಬ ಹೆಲ್ಪ್ಫುಲ್ ಆಗುತ್ತೆ ಅಂತ ಭಾವಿಸ್ತಾ ಇದ್ದೀನಿ. ನೀವು ಕೂಡ ಒಮ್ಮೆ ಮನೇಲಿ ಟ್ರೈ ಮಾಡಿ ನೋಡ್ಬೋದು. ಕೂಲಾಗಿ ಮನೇಲಿ ಫ್ರೂಟ್ ಜ್ಯೂಸ್ ಮಾಡ್ಕೊಂಡು ಕುಡಿದ್ರೆ ತುಂಬ ಕೂಲ್ ಅಂತ ಅನಿಸ್ತಿರುತ್ತೆ ದೇಹಕ್ಕೂ ಕೂಡ. ಹಾಗೆ ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ದೀರಾ, ಕಂಪ್ಲೀಟಾಗಿ ಈ ವಿಡಿಯೋ ನೋಡಿ ಅಂತ ಹೇಳ್ತಾ, ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿರೋರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಇನ್ನು ಸಮ್ಮರ್ ಆಗಿರೋದ್ರಿಂದ ನಮ್ಮ ಬಾಡಿಗೆ ಜಾಸ್ತಿ ನೀರಿನ ಅಂಶ ಬೇಕಾಗುತ್ತೆ. ಸೊ ಹಾಗಾಗಿ ಸೀಸನಲ್ ಫ್ರೂಟ್ಸ್ ಯಾವುದ್ಯಾವುದಿದೆ ಜಾಸ್ತಿ ನೀರಿನ ಕಂಟೆಂಟ್ ಇರುವಂಥ ಫ್ರೂಟ್ಸ್ನ ನಾನು ಬಳಸಿ ಇವತ್ತು ಜ್ಯೂಸ್ ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡ್ಕೊತಾ ಇದ್ದೀನಿ. ಫಸ್ಟ್ ಒನ್ ನಾನು ವಾಟರ್ ಮೆಲನ್ ತೊಗೊಂಡಿದ್ದೀನಿ, ಕಲ್ಲಂಗಡಿ. ಇದರಲ್ಲಿ ನಿಮಗೆ ಗೊತ್ತಿರ್ಬೋದು ಎಷ್ಟು ನಮಗೆ ಏನು ನೀರಿನ ಅಂಶ ಸಿಗುತ್ತೆ ಅಂತ ಹೇಳಿ. ಇನ್ನು ವಾಟರ್ ಮೆಲನ್ನ ಕಟ್ ಮಾಡಿಕೊಂಡು ಸಣ್ಣದಾಗಿ ಸ್ಲೈಸ್ ಮಾಡಿ ಇಟ್ಕೊಂಡು ಒಂದು ಮಿಕ್ಸಿ ಬೌಲಿಗೆ ಸರ್ವ್ ಮಾಡ್ಕೊತಾ ಇದ್ದೀನಿ. ಇದ್ರ ಜೊತೆಗೆ ಸ್ವಲ್ಪ ಪುದೀನ ಫ್ಲೇವರಿಗೆ ಆಗಿ ಯೂಸ್ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಟೇಸ್ಟಿಗೆ ಸಾಲ್ಟ್, ಹಾಗೆ 1 ಟೇಬಲ್ ಸ್ಪೂನ್ ಆಗೋಷ್ಟು ಶುಗರ್ನ ಹಾಕ್ಕೊಂಡು ಸ್ವಲ್ಪ ಕೋಲ್ಡ್ ವಾಟರ್ನು ಕೂಡ ಆ್ಯಡ್ ಮಾಡಿಕೊಂಡು ನೀಟಾಗಿ ಬ್ಲೆಂಡ್ ಮಾಡ್ಕೊಬೇಕು. ಇನ್ನು ಸ್ವಲ್ಪ ಸೀಡ್ಸ್ ಎಲ್ಲ ಈ ಥರ ಇರುತ್ತಲ್ವ, ಸೊ ಹಾಗಾಗಿ ಡೈರೆಕ್ಟಾಗಿ ಫಿಲ್ಟರ್ ಮಾಡ್ಕೊಂಡು ಆಮೇಲೆ ಸರ್ವ್ ಮಾಡ್ಕೊಳ್ಳೋಣ ಅಂತೇಳಿ ಫಿಲ್ಟರ್ ಮಾಡ್ಕೊತಾ ಇದ್ದೀನಿ. ನೆಕ್ಸ್ಟು ಒಂದು ಗ್ಲಾಸಿಗೆ ಸ್ವಲ್ಪ ಐಸ್ ಕ್ಯೂಬ್ ಹಾಕ್ಕೊಂಡು ಇನ್ನು ಫಿಲ್ಟರ್ ಆಗಿರೋ ವಾಟರ್ ಮೆಲನ್ ಜ್ಯೂಸನ್ನ ಹಾಕ್ಕೊತಾ ಇದ್ದೀನಿ. ಈ ಥರ ಕೂಲಾಗಿ ಕುಡಿತಾ ಇರ್ಬೋದು. ಈ ಸಮ್ಮರ್ ಸೀಸನಲ್ಲಿ ನಮ್ಮ ಬಾಡಿಗೆ ಬೇಕಾಗಿರೋ ವಾಟರ್ ಕಂಟೆಂಟ್ ಜ್ಯೂಸ್ ಇದು ರೆಡಿ ಅಂತಲೇ ಹೇಳ್ಬೋದು. ವಾಟರ್ ಮೆಲನ್ ಜ್ಯೂಸ್ ನೋಡ್ತಿರ್ಬೋದು ಎಷ್ಟು ಕಲರ್ಫುಲ್ಲಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿ. ಇನ್ನು ನೆಕ್ಸ್ಟ್ ಫ್ರೂಟ್ಸ್ ಬಂದು ಮಸ್ಕ್ ಮೆಲನ್, ಕರ್ಬೂಜ ಫ್ರೂಟ್ ಅಂತ ಹೇಳ್ಬೋದು. ಇದು ಸೀಸನಲ್ ಫ್ರೂಟ್. ಸಮ್ಮರ್ ಟೈಮ್ ತುಂಬ ಜಾಸ್ತಿ ಸಮ್ಮರ್ ಟೈಮಲ್ಲಿ ಸಿಗುವಂಥ ಫ್ರೂಟ್ಸ್ ಅಂತಲೇ ಹೇಳ್ಬೋದು. ಇನ್ನು ಅದನ್ನು ಕಟ್ ಮಾಡಿಕೊಂಡು ಮಧ್ಯದಲ್ಲಿರುವ ಸೀಡ್ಸ್ ಎಲ್ಲ ತೆಗೆದು ಮೇಲ್ಗಡೆ ಸಿಪ್ಪೆನ ನೀಟಾಗಿ ಹೊರ್ಕೊತಾ ಇದ್ದೀನಿ ಅಂತಲೇ ಹೇಳ್ಬೋದು. ಇದು ಸೀಸನಲ್ ಫ್ರೂಟ್ಸ್ ಆಗಿರೋದ್ರಿಂದ ಈ ಫ್ರೂಟ್ಸಲ್ಲೂ ತುಂಬ ನೀರಿನಂಶ ಜಾಸ್ತಿ ಇರುತ್ತೆ ಅಂತಲೇ ಹೇಳ್ಬೋದು. ಇನ್ನು ಬೇಸಿಗೆಗಾಲದಲ್ಲಿ ನಮ್ಮ ಬಾಡಿಲಿ ಜಾಸ್ತಿ ಸ್ವೆಟ್ ಆಗ್ತಿರೋದ್ರಿಂದ ನಮ್ಮ ಬಾಡಿಗೆ ನೀರಿನ ಅಂಶ ತಿನ್ನುವಂಥ ಫ್ರೂಟ್ಸ್ ಆಗಿರ್ಬೋದು, ಕುಡಿಯೋ ನೀರಾಗಿರ್ಬೋದು ಹೆಚ್ಚಾಗಿ ಬೇಕಂತಲೇ ಹೇಳ್ಬೋದು. ಇದನ್ನು ಕೂಡ ನಾನು ಫ್ರೂಟ್ಸ್ನ ನೀಟಾಗಿ ಸ್ಲೈಸ್ ಮಾಡಿ ಒಂದು ಮಿಕ್ಸಿ ಬೌಲಿಗೆ ಹಾಕ್ಕೊತಾ ಇದ್ದೀನಿ. ಹಾಗೆ 1 ಟೇಬಲ್ ಸ್ಪೂನ್ ಆಗೋಷ್ಟು ಶುಗರ್ ಮತ್ತು ಏಲಕ್ಕಿ ಪೌಡರ್ನ ಹಾಕ್ಕೊಂಡು ನೀಟಾಗಿ ಬ್ಲೆಂಡ್ ಮಾಡ್ಕೊಂಡಾಯಿತು. ಇನ್ನು ಒಂದು ಗ್ಲಾಸಿಗೆ ಸ್ವಲ್ಪ ಐಸ್ ಕ್ಯೂಬನ್ನು ಹಾಕಿ ಜ್ಯೂಸನ್ನ ಸರ್ವ್ ಮಾಡಿದ್ರೆ ಮಸ್ಕ್ ಮೆಲನ್ ಜ್ಯೂಸ್ ರೆಡಿ ಅಂತಲೇ ಹೇಳ್ಬೋದು. ಈ ಥರ ಫ್ರೆಶ್ ಜ್ಯೂಸ್ ಕುಡಿತಿರೋದ್ರಿಂದ ಬಾಡಿಗೆ ಹೆಲ್ತಿಯಾಗಿ ಇಟ್ಕೊಬೋದು ಅಂತಲೇ ಹೇಳ್ಬೋದು. ಇನ್ನು ನೆಕ್ಸ್ಟ್ ಒನ್ ಬಂದು ಪೈನಾಪಲ್, ಅನಾನಸ್ ಅಂತ ಹೇಳ್ತಾರಲ್ವ, ಪೈನಾಪಲ್ ಫ್ರೂಟ್ಸ್ನ ನಾನು ತೊಗೊಂಡು ಜ್ಯೂಸ್ ಮಾಡೋಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ. ಇದರಲ್ಲೂ ಕೂಡ ನಮ್ಮ ಬಾಡಿಗೆ ಬೇಕಾಗಿರುವಂಥ ವಿಟಮಿನ್ಸ್ ಆಗಿರ್ಬೋದು, ವಿಟಮಿನ್ ಬಿ ರಿಚ್ ಆಗಿ ಸಿಗುತ್ತೆ ಅಂತಲೇ ಹೇಳ್ಬೋದು ಈ ಫ್ರೂಟ್ಸಲ್ಲಿ. ಇನ್ನು ಈ ಫ್ರೂಟ್ಸ್ನ ನಾನು ನೀಟಾಗಿ ಎಲ್ಲ ಸಿಪ್ಪೆ ತೆಗೆದು ಸ್ಲೈಸ್ ಮಾಡಿ ಇಟ್ಕೊಂಡು ಒಂದು ಜಾರಿಗೆ ಸರ್ವ್ ಮಾಡ್ಕೊತಾ ಇದ್ದೀನಿ. ಈ ಸ್ವಲ್ಪ ಟೇಸ್ಟಿಗೆ ಚಿಟಿಕಷ್ಟು ಉಪ್ಪನ್ನು ಆ್ಯಡ್ ಮಾಡಿಕೊಂಡು ಹಾಗೆ 1 ಟೇಬಲ್ ಸ್ಪೂನ್ ಆಗುವಷ್ಟು ಶುಗರ್ನು ಕೂಡ ಆ್ಯಡ್ ಮಾಡಿಕೊಂಡು ಜೊತೆಗೆ ಸ್ವಲ್ಪ ಕೋಲ್ಡ್ ವಾಟರ್ ಫ್ಲೇವರಿಗೆ ಅಂತ ಸ್ವಲ್ಪ ಪುದೀನ ಸೊಪ್ಪು ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಈಗ ನೀಟಾಗಿ ಬ್ಲೆಂಡ್ ಮಾಡಿಕೊಂಡ್ರೆ ನಮಗೆ ಪೈನಾಪಲ್ ಜ್ಯೂಸ್ ರೆಡಿ ಅಂತಲೇ ಹೇಳ್ಬೋದು. ಇದು ಸ್ವಲ್ಪ ಫಿಲ್ಟರ್ ಮಾಡಿಕೊಂಡ್ರೆ ಏನಾದರೂ ಇರೋದು ನೀಟಾಗಿ ಫಿಲ್ಟರ್ ಆಗುತ್ತೆ ಅಂತ ಹೇಳಿ ಇದು ಫಿಲ್ಟರ್ ಮಾಡಿಕೊಂಡು ಒಂದು ಗ್ಲಾಸಿಗೆ ಇದನ್ನು ಕೂಡ ಸ್ವಲ್ಪ ಐಸ್ ಕ್ಯೂಬ್ ಹಾಕಿ ಜ್ಯೂಸನ್ನ ಕೂಡ ಸರ್ವ್ ಮಾಡ್ಕೊತಾ ಇದ್ದೀನಿ. ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿ ಪೈನಾಪಲ್ ಜ್ಯೂಸ್. ಇನ್ನು ಪೈನಾಪಲ್ ಜ್ಯೂಸ್ ಕುಡಿಯೋದ್ರಿಂದ ಹೈಡ್ರೇಷನ್ಸ್ ಜಾಸ್ತಿ ಸಿಗುತ್ತೆ, ಹಾಗೆ ವಿಟಮಿನ್
ಬಿ ನಮಗೆ ಹೆಚ್ಚಾಗಿ ಸಿಗುತ್ತೆ. ಹಾಗೆ ಈ ಜ್ಯೂಸ್ ಕುಡಿಯೋದ್ರಿಂದ ನಮ್ಮ ಬೋನ್ಸಿಗೂ ತುಂಬ ಯೂಸ್ಫುಲ್ ಆಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ನೆಕ್ಸ್ಟ್ ಫ್ರೂಟ್ಸ್ ಬಂದು ಆರೆಂಜ್. ಈ ಆರೆಂಜ್ ಸೀಸನಲ್ ಫ್ರೂಟ್ಸ್ ಅಂತಲೇ ಹೇಳ್ಬೋದು. ಇನ್ನು ಆರೆಂಜಿಂದ ತುಂಬ ಬೆನಿಫಿಟ್ಸ್ ಇದೆ ನಮಗೆ. ವಿಟಮಿನ್ಸ್, ಮಿನರಲ್ಸ್ ಮತ್ತು ಫೈಬರ್ ಹೆಚ್ಚಾಗಿ ಸಿಗುವಂಥ ಫ್ರೂಟ್ ಅಂತಲೇ ಹೇಳ್ಬೋದು. ಇನ್ನು ವಿಟಮಿನ್ ಸಿ ಜಾಸ್ತಿ ಸಿಗೋದ್ರಿಂದ ನಮ್ಮ ಸ್ಕಿನ್ನಿಗೆ ಮತ್ತು ನಮ್ಮ ಸ್ಕಿನ್ ಗ್ಲೋನೆಸ್ಗೆ ತುಂಬ ಯೂಸ್ಫುಲ್ ಆಗುತ್ತೆ ಆರೆಂಜ್ ಅಂತಲೇ ಹೇಳ್ಬೋದು. ಇನ್ನು ಯಾವುದೇ ಥರ ಇನ್ಸ್ಪೆಕ್ಷನ್ಸ್ ಆಗೋದು ನಮ್ಮ ಸ್ಕಿನ್ನಿಗೆ ಇದು ಅವಾಯ್ಡ್ ಮಾಡುತ್ತೆ. ಕ್ಯಾನ್ಸರ್ ರೋಗದಿಂದ ಇದು ಫೈಟ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಇನ್ನು ಈ ಫ್ರೂಟ್ಸ್ನ ನೀಟಾಗಿ ಸಿಪ್ಪೆಲ್ಲ ಹೊರದಾದ್ಮೇಲೆ ಸಣ್ಣದಾಗಿ ಅದನ್ನು ಬಿಡಿಸಿಟ್ಕೊಂಡು ಒಂದು ಮಿಕ್ಸಿ ಬೌಲಿಗೆ ಸರ್ವ್ ಮಾಡಿಕೊಂಡು ಸ್ವಲ್ಪ ಟೇಸ್ಟಿಗೆ ಶುಗರ್, ಸಾಲ್ಟ್ನ ಆ್ಯಡ್ ಮಾಡಿಕೊಂಡು ನೀಟಾಗಿ ಬ್ಲೆಂಡ್ ಮಾಡ್ಕೊಂಡು ಆದಮೇಲೆ ಒಂದು ಬೌಲಿಗೆ ಫಿಲ್ಟರ್ ಮಾಡ್ಕೊತಾ ಇದ್ದೀನಿ. ಅದು ಮೇಲ್ಗಡೆ ಇರುತ್ತಲ್ವ ಸಿಪ್ಪೆ, ಅದೆಲ್ಲ ನೀಟಾಗಿ ಬ್ಲೆಂಡ್ ಆಗಿರೋದಿಲ್ಲ. ಸೊ ಹಾಗಾಗಿ ನೀಟಾಗಿ ಫಿಲ್ಟರ್ ಮಾಡಿಕೊಂಡ್ರೆ ಒಂದು ಚೆನ್ನಾಗಿರುತ್ತೆ ಅಂತ ಹೇಳಿ ನೀಟಾಗಿ ಫಿಲ್ಟರ್ ಮಾಡ್ಕೊಂಡಾದಮೇಲೆ ಒಂದು ಗ್ಲಾಸ್ಲೊಟ್ಟಿಗೆ ಸರ್ವ್ ಮಾಡ್ಕೊತಾ ಇದ್ದೀನಿ. ಕೋಲ್ಡ್ ವಾಟರ್ ಹಾಕೋದ್ರಿಂದ ನಾನು ಇಲ್ಲಿ ಯಾವುದೇ ಥರ ಕ್ಯೂಬ್ಸ್ ಹಾಕಿಲ್ಲ. ಮೇಲ್ಗಡೆ ಸ್ವಲ್ಪ ಮಿಂಟ್ ಹಾಕಿ ಒಂದು ಆರೆಂಜ್ ಜ್ಯೂಸನ್ನ ಸರ್ವ್ ಮಾಡ್ತಾಯಿದ್ದೀನಿ ಅಂತಲೇ ಹೇಳ್ಬೋದು. ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಅಲ್ವಾ. ನೆಕ್ಸ್ಟು ಲೆಮನ್ ಜ್ಯೂಸ್ ಮಾಡ್ಕೊತಾ ಇದ್ದೀನಿ. ಆ್ಯಸ್ ಯೂಶ್ವಲ್ ಎಲ್ಲರ ಮನೇಲೂ ಲೆಮನ್ ಜ್ಯೂಸ್ ಮಾಡೋದು ಗೊತ್ತಿರುತ್ತೆ. ಬಟ್ ಇದನ್ನು ನಾನು ರೆಸ್ಟೋರೆಂಟ್ ಸ್ಟೈಲಲ್ಲಿ ಹೇಗೆ ಮಾಡೋದು ಅಂತ ಹೇಳಿ ತೋರಿಸ್ತಾ ಇದ್ದೀನಿ. ಇನ್ನು ಲೆಮನ್ನ ಸಣ್ಣದಾಗಿ ಸ್ಲೈಸ್ ಮಾಡಿ ಇಟ್ಕೊಂಡು ಒಂದು ಮಿಕ್ಸಿ ಬೌಲಿಗೆ ಸರ್ವ್ ಮಾಡ್ಕೊತಾ ಇದ್ದೀನಿ. 1 ಟೇಬಲ್ ಸ್ಪೂನ್ ಆಗೋಷ್ಟು ಶುಗರ್, ಸ್ವಲ್ಪ ಟೇಸ್ಟಿಗೆ ಸಾಲ್ಟ್ನ ಹಾಕ್ಕೊಂಡು ಕೋಲ್ಡ್ ವಾಟರ್ನು ಕೂಡ ಒಳಗಡೆ ಆ್ಯಡ್ ಮಾಡಿಕೊಂಡು ನೀಟಾಗಿ ಬ್ಲೆಂಡ್ ಮಾಡ್ಕೊಬೇಕು. ನಾವು ಲೆಮನ್ ಜ್ಯೂಸಿಂದ ಮಾತ್ರ ನಾವು ಯೂಸ್ ಮಾಡಿಕೊಂಡು ಜ್ಯೂಸ್ ಮಾಡ್ಕೊತೀವಿ. ಬಟ್ ಇಲ್ಲಿ ರೆಸ್ಟೋರೆಂಟ್ ಸ್ಟೈಲಲ್ಲಿ ಮಾಡ್ತಿರೋದ್ರಿಂದ ಅದು ಸಿಪ್ಪೆ ಎಲ್ಲ ಇರುತ್ತೆ ಅಲ್ವಾ, ಅದೆಲ್ಲ ನೀಟಾಗಿ ಬ್ಲೆಂಡ್ ಆಗಿರೋದಿಲ್ಲ. ಸೊ ಅದೆಲ್ಲ ಹೋಗಲಿ ಅಂತೇಳಿ ಫಿಲ್ಟರ್ ಮಾಡಿಕೊಂಡು ಒಂದು ಬೌಲಿಗೆ ಸರ್ವ್ ಮಾಡ್ಕೊತಾ ಇದ್ದೀನಿ. ಇನ್ನು ಅದ್ರ ಮೇಲ್ಗಡೆ ಸ್ವಲ್ಪ ಲೆಮನನ್ನು ಹಾಕಿ ಒಂದು ಗ್ಲಾಸ್ಲೊಟ್ಟಿಗೆ ಸರ್ವ್ ಮಾಡಿಕೊಂಡ್ರೆ ಲೆಮನ್ ಜ್ಯೂಸ್ ರೆಡಿ ಅಂತಲೇ ಹೇಳ್ಬೋದು. ತುಂಬ ಟೇಸ್ಟಿಯಾಗಿದೆ ಮತ್ತು ಇದರಲ್ಲಿ ತುಂಬ ವಿಟಮಿನ್ಸ್ ಇದೆ ಅಂತಲೇ ಹೇಳ್ಬೋದು. ಇನ್ನು ನೆಕ್ಸ್ಟು ನಮ್ಮ ಬಟರ್ ಮಿಲ್ಕ್ ಮಾಡೋದು ತೋರಿಸ್ತಾ ಇದ್ದೀನಿ. ಮಸಾಲ ಬಟರ್ ಮಿಲ್ಕ್ ಮಜ್ಜಿಗೆ ಹೇಗೆ ಮಾಡೋದು ಅಂತ ಹೇಳಿ 1 ಕಪ್ ಆಗುವಷ್ಟು ಮೊಸರನ್ನ ಹಾಕ್ಕೊಂಡಿದ್ದೀನಿ. ಜೊತೆಗೆ ಸ್ವಲ್ಪ ಶುಂಠಿ, ಕರಿಬೇವಿನ ಸೊಪ್ಪು ಮತ್ತು ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಆ್ಯಡ್ ಮಾಡಿಕೊಂಡು ಒಂದು ಸಣ್ಣದಾಗಿರೋ ಮೆಣಸಿನ್ಕಾಯಿನ, ಹಸಿರು ಮೆಣಸಿನ್ಕಾಯಿ ಹಾಕ್ಕೊಂಡು ಸ್ವಲ್ಪ ಟೇಸ್ಟಿಗೆ ಸಾಲ್ಟ್ನು ಕೂಡ ಹಾಕ್ಕೊಂಡು ಸ್ವಲ್ಪ ಜೀರಿಗೆ ಫ್ಲೇವರಿಗೆ ಅಂತ ಹೇಳಿ ಹಾಕ್ಕೊಂಡು ಸ್ವಲ್ಪ ನೀರನ್ನು ಹಾಕಿ ನೀಟಾಗಿ ಬ್ಲೆಂಡ್ ಮಾಡಿಕೊಂಡ್ರೆ ನಮಗೆ ಬೇಕಾಗಿರುವಂಥ ಮಸಾಲ ಮಜ್ಜಿಗೆ ರೆಡಿ ಅಂತಲೇ ಹೇಳ್ಬೋದು. ತುಂಬ ಟೇಸ್ಟಿಯಾಗಿರುತ್ತೆ. ಹಾಗೆ ನಮ್ಮ ಬಾಡಿಗೆ ತಂಪು ಅಂತಲೇ ಹೇಳ್ಬೋದು ಬೇಸಿಗೆಗೆ. ಇನ್ನು ಇದಾಗಿತ್ತು ನನ್ನ ಈ ಬಟರ್ ಮಿಲ್ಕ್ ಜ್ಯೂಸ್ ಅಂತಲೇ ಹೇಳ್ಬೋದು. ಇದಾಗಿತ್ತು ನನ್ನ ಇವತ್ತಿನ ವಿಡಿಯೋ ಅಂತ ಹೇಳ್ಬೋದು. ನೀವು ನೋಡ್ತಿರ್ಬೋದು ಎಷ್ಟು ಕಲರ್ಫುಲ್ಲಾಗಿರೋ ಡ್ರಿಂಕ್ಸ್ ರೆಡಿ ಆಗಿದೆ ಅಂತೇಳಿ. ಈ ಬೇಸಿಗೆಯಲ್ಲಿ ಕೂಲಾಗಿ ಏನಾದರೂ ತೊಗೊಬೇಕಂತ ಅನಿಸ್ತಿರುತ್ತೆ. ಈ ಥರ ಡಿಫ್ರೆಂಟಾಗಿರೋ ಡ್ರಿಂಕ್ಸ್ನ ಕುಡಿತಾ ಇದ್ದರೆ ಹೆಲ್ತಿಗೂ ಒಳ್ಳೆಯದು, ಹಾಗೆ ಬಾಡಿನೂ ಕೂಡ ತಂಪಾಗಿಟ್ಕೊಬೋದು ಅಂತ ಹೇಳ್ತಾ ನನ್ನ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ ನಿಮ್ಗೆ ಇಷ್ಟ ಆಗಿದರೆ ನೀವು ಮಾಡಬೇಕಾಗಿರೋದಿಷ್ಟೇ, ನನ್ನ ವಿಡಿಯೋಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್. ಹೀಗೆ ಸಪೋರ್ಟ್ ಮಾಡ್ತಾ ಇರಿ.